ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸಿಗರ ಸ್ವರ್ಗ ತಾಣಕ್ಕೆ ಬರಲಿದೆ ಕೇಬಲ್ ಕಾರ್. ಕಾಫಿ ನಾಡು ಚಿಕ್ಕಮಗಳೂರಿನ ಸುಪ್ರಸಿದ್ಧ ತಾಣ ಮುಳ್ಳಯ್ಯನಗಿರಿಗೆ ಕೇಬಲ್ ಕಾರ್ ಮೆರುಗು. ಚಿಕ್ಕಮಗಳೂರು ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಕೊಡುಗೆ. ಪ್ರವಾಸಿಗರನ್ನ ಮತ್ತಷ್ಟು ಆಕರ್ಷಿಸಲಿದೆ ಮುಳ್ಳಯ್ಯನಗಿರಿಯ ಸೌಂದರ್ಯ ಸೊಬಗು. ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡುಗಳು, ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶ, ಸಾಲು ಸಾಲು ಪರ್ವತಗಳು, ಹೀಗೆ ಚಿಲುವೆ ಹಿಮಾಲಯವಾಗಿರುವ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಈ ಪ್ರಕೃತಿ ನೋಡಲು ಕೇಬಲ್ ಕಾರ್ ಬಂದ್ರೆ ಎಷ್ಟು ಮಜವಾಗಿರುತ್ತೆ. ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಮೂಲಕ ಈ ಸಾಲಿನ ಬಜೆಟ್ನಲ್ಲಿ ಮುಳ್ಳಯ್ಯನಗಿರಿಗೆ ಕೇಬಲ್ ಕಾರ್ ಅಳವಡಿಸಿ ಪ್ರವಾಸಿಗರನ್ನ ಆಕರ್ಷಿಸಲಾಗುತ್ತೆ ಎಂದು ಹೇಳಿದೆ. ವೀಕ್ಷಕರೇ, ಕರ್ನಾಟಕದ ಸ್ವಿಟ್ಜರ್ಲೆಂಡ್ ಎಂದು ಹೇಳುವ ಮುಳ್ಳಯ್ಯನಗಿರಿಯ ರಾಜ್ಯದ ಅತಿ ಎತ್ತರದ ಪ್ರದೇಶ, ಸುಮಾರು 6312 ಅಡಿ ಎತ್ತರದಲ್ಲಿರುವ ಏನು ವೀಕ್ಷಣೆಗೋಸ್ಕರ ಭಾಳ ದೇಶ ವಿದೇಶಗಳಿಂದ ವೀಕ್ಷಕರು ಬರ್ತಾರೆ. ಅಲ್ಲಿ ಪ್ರವಾಸಿಗರು ಏನು ಹೇಳ್ತಾರೆ, ಇದ್ರ ಅನುಭವ ಏನು, ಇದ್ರ ಮಜಾ ಏನು ಅಂತೇಳಿ ಕೇಳೋಣ. ಈ ಬೆಂಗಳೂರಿನ ಗಾಯತ್ರಿ ಎಂಬವರು ಇದ್ರ ಅನಿಸಿಕೆಯನ್ನು ಹೇಳ್ತಿದ್ದಾರೆ. ಹೇಳಿ ಮೇಡಮ್, ಏನಿದೆ ಸರ್? ಫಸ್ಟ್ ಟೈಮ್ ಬಂದಿದ್ದೀವಿ, ತುಂಬ ಖುಷಿ ಆಗ್ತಿದೆ. ನೇಚರ್ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಬೆಂಗಳೂರು ಸಿಟಿಯಲ್ಲಿದ್ದು ಇಂಥ ನೇಚರಿಗೆ ಬಂದರೆ ತುಂಬಾ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನೀವು ಯಾವಾಗಲೂ ಕಾಂಕ್ರೀಟ್ ನಾಡಲ್ಲಿ ಒತ್ತಡದಲ್ಲಿ ಇರ್ತೀರಿ, ಅದೇ ಮೈಂಡ್ ಫ್ರೀ ಅನ್ಸುತ್ತೆ. ಇಲ್ಲಿ ಬಂದ್ರೆ ರಿಲ್ಯಾಕ್ಸ್, ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ. ನೀವು ಫಸ್ಟ್ ಟೈಮ್ ಬರ್ತಿರೋದಾ ಮುಳ್ಳಯ್ಯನಗಿರಿ? ಫಸ್ಟ್ ಟೈಮ್ ಸರ್ ಬರ್ತಿರೋದು. ತುಂಬಾ ದಿವಸ ಪ್ಲಾನ್ ಮಾಡಿ ಇವಾಗ ಬರ್ತಿದೀವಿ. ತುಂಬಾನೇ ಖುಷಿ ಆಗ್ತಿದೆ. ಚಿಕ್ಕಮಗಳೂರು ಸೊಬಗನ್ನ ಆಕಾಶದಲ್ಲಿ ಕೇಬಲ್ ಕಾರಿನಲ್ಲಿ ಪ್ರಯಾಣಿಸುತ್ತಾ ಕರ್ನಾಟಕದ 6317 ಕೋಡಿ ಅತಿ ಎತ್ತರದ ಬೆಟ್ಟ ಮುಳ್ಳಯ್ಯನಗಿರಿ ಹಾಗೂ ಚಂದ್ರದ್ರೋಣ ಪರ್ವತ, ಮಾಣಿಕ್ಯಧಾರ ಮತ್ತು ದೇವರಮ್ಮ ಬೆಟ್ಟ, ಹೀಗೆ ಹಚ್ಚು ಹಸಿರಿನ ಗಿರಿ ಶಿಖರಗಳನ್ನ ಕೇಬಲ್ ಕಾರ್ ಮೂಲಕ ಪ್ರವಾಸಿಗರು ಎಂಜಾಯ್ ಮಾಡಬಹುದಾಗಿದೆ. ಸರ್ಕಾರ ಹೇಳಿದಂತೆ ಹಣ ಬಿಡುಗಡೆ ಮಾಡಿ ಅಭಿವೃದ್ಧಿಪಡಿಸಿದರೆ ಈ ಸೌಲಭ್ಯ ಸಿಗುತ್ತೆ. ಇದು ಭರವಸೆಯಾಗಿ ಉಳಿಯಬಾರದು. ಈ ಯೋಜನೆ ಜಾರಿಗೆ ಬಂದರೆ ಚಿಕ್ಕಮಗಳೂರು ಜಿಲ್ಲೆಯ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತದೆ ಎನ್ನಲಾಗಿದೆ. ವೀಕ್ಷಕರೇ, ನಾನೀಗ ರಾಜ್ಯದ ಅತಿ ಎತ್ತರ ಪ್ರದೇಶವಾದ ಮುಳ್ಳಯ್ಯನಗಿರಿಯ ಪೀಕ್ನ ಹತ್ತಿರದಲ್ಲಿದ್ದೇನೆ. ಎಷ್ಟು ಖುಷಿ ಕೊಡ್ತದೆ ವೀಕ್ಷಕರಂದರೆ, ನಮಗೆ ಚಿಕ್ಕಮಗಳೂರು ಮಲೆನಾಡರಿಗೆ ನಮ್ಗೆ ಇಷ್ಟು ಖುಷಿ ಕೊಡ್ತದೆ. ಅದು ಇನ್ನು ಹೊರಗಡೆ ಬಂದಂಥ ಪ್ರವಾಸಿಗರಿಗೆ ಏನು ಕಾಂಕ್ರೀಟ್ ನಾಡಲ್ಲಿ ಇರ್ತಾರಲ್ಲ, ಅವ್ರನ್ನ ಎಷ್ಟು ಮನಸ್ಸು ಉಲ್ಲಾಸ ಕೊಡ್ತದೆ ಅಂಥೇಳಿ ನೀವು ಅವರ ಎಂಜಾಯ್ಮೆಂಟ್ ಅವ್ರು ಕೂಗ್ತಿರೋದು ನೋಡ್ರೆ ಕೇಳಿಸುತ್ತೆ. ಯಾಕಂದ್ರೆ ಒಬ್ಬೊಬ್ಬರು ಏನು ಈ ಬೆಟ್ಟ ಹತ್ತಂಗೆ ಕೂಗ್ತಿದ್ದಾರೆ ನೋಡಿ. ಇಲ್ಲಿ ಚಳಿ ಮತ್ತು ಇನ್ನು ಗುಡ್ಡ ಹೇಗೆ ಆ ಮಿಸ್ಟು ತುಂಬ ಏನು ವೇಗವಾಗಿ ಹೋಗ್ತದೆ ಅಂಥೇಳಿ ನೀವು ನೋಡ್ಬೋದು. ನೋಡಿ, ಈಗಾಗಲೇ 5 ನಿಮಿಷಕ್ಕೆ ಆ ಬಂಡೆ ಕಾಣಿಸುತ್ತೆ, ಇಲ್ಲ ಕಲ್ಲುಗಳು ಕಾಣಿಸುತ್ತೆ, ಬೆಟ್ಟಗಳು ಕಾಣಿಸುತ್ತೆ, ನಂತರ ಕಂಪ್ಲೀಟ್ ಮುಚ್ಕೊಂಡು ಹೋಗುತ್ತೆ. ನೋಡಿ ಹೇಗಿದೆ ಅಂದರೆ ಭಾಳ ಮನೋಹರ ಇದೆ. ಇಲ್ಲಿನ ಈ ಪ್ರಕೃತಿ ಸೌಂದರ್ಯವನ್ನು ನನ್ನಂದಾಜು ಚಿಕ್ಕಮಗಳೂರು ಜನ ಭಾಳ ಜನ ನೋಡಿಲ್ಲ ಅಂತ ಕಾಣಿಸುತ್ತೆ. ಇನ್ನಾದರೂ ನೀವು ಹತ್ತಿರದಲ್ಲಿದ್ದೀರಿ, ಭಾಳ ವಿದೇಶಗಳಿಂದ ಬರ್ತಾರೆ. ಚಿಕ್ಕಮಗಳೂರು ಮತ್ತು ಸುತ್ತಮುತ್ತ ಪ್ರವಾಸಿಗರು ಈ ಕ್ಷಣವನ್ನು, ಇಲ್ಲಿನ ಮದವನ್ನು ಹಾಗೂ ಇಲ್ಲಿನ ಪ್ರಕೃತಿಯನ್ನು ಮರೆಯಬೇಡಿ, ಸೌಂದರ್ಯವನ್ನು ಅನುಭವಿಸಿ. ನೋಡಿ, ಬೆಟ್ಟದ ಟೂರಿಸ್ಟ್ಗಳು ಈಗ ಹತ್ತುತ್ತಿದ್ದಾರೆ, ಸ್ವಲ್ಪ ಜನ ಕಾಣ್ತಾರೆ, ನಂತರ ಮಂಜು ಅವ್ರನ್ನ ಕವರ್ ಮಾಡುತ್ತದೆ. ಇಲ್ಲಿನ ಅನುಭವನೇ ಬೇರೆ. ಹೌದು, ಇಲ್ಲಿನ ಚಳಿ ಇರುತ್ತೆ, ಚಳಿಲೂ ಒಂದು ಮಜಾ ಇರುತ್ತೆ ಅಂಥೇಳಿ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ.